ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಈಗೇನು ಇದೆಲ್ಲರೂ ಜನ ಬೆಂಬಲ ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ನೋಡಿ, ಇವತ್ತು ಈ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಜನ ಏನು ಒಂದು ಇದು ದೇಶದ ಚುನಾವಣೆ. ಜನ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ಆಸೆ ಬಯಸಿದ್ದಾರೆ. ಸೊ ಆ ಚುನಾವಣೆ ನಡೀತಾ ಇರೋದರಲ್ಲಿ ನನ್ನನ್ನು ಇಲ್ಲಿ ಅವರನ್ನು ಕೈ ಬಲಪಡಿಸೋದಕ್ಕೆ ಭಾರತೀಯ ಜನತಾ ಪಕ್ಷವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗಿಂದನೂ ನಾನು ಎಲ್ಲ ಹಳ್ಳಿಗೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ, ಎಲ್ಲ ನಮ್ಮ ಏನು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಿಗೆ ಸಂಪರ್ಕ ಮಾಡ್ತಾಯಿದ್ದೀವಿ, ಅಲ್ಲಿ ಸಭೆಗಳನ್ನು ಮಾಡ್ತಾಯಿದ್ದೀವಿ. ಏನು ಕಳೆದ 1 ತಿಂಗಳ ಹಿಂದೆ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದರು, ಕಳೆದ 1 ತಿಂಗಳಿಂದ ಇಲ್ಲಿವರೆಗೂ ನೋಡಿದರೆ ಪ್ರತಿದಿನ ಜನರ ಬೆಂಬಲ ಮತ್ತು ಜನರು ತೋರಿಸ್ತಕ್ಕಂಥ ಪ್ರೀತಿ ಪ್ರತಿದಿನ ಕಳೆದಂಗೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಒಂದು ಅರ್ಥ ಆಗುತ್ತೆ, ಇಲ್ಲಿಯ ಮತದಾರ ಬಾಂಧವರು ಒಂದು ತೀರ್ಮಾನ ಮಾಡಿದ್ದಾರೆ, ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕು ಮತ್ತು ಇಲ್ಲಿಯ ಅಭ್ಯರ್ಥಿಯನ್ನು ಅತ್ಯಂತ ಬಹುಮತದಿಂದ ಆರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಅನ್ನೋದೊಂದು ಕಾಣಿಸ್ತಾ ಇದೆ. ಈಗ ಡಾಕ್ಟರ್ ಆಗಿ ವೃತ್ತಿನಲ್ಲಿ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರೇಪಣೆ ಇದೆ ಸರ್? ಮೊಟ್ಟ ಮೊದಲಾಗಿ ಪ್ರೇರಣೆ ನರೇಂದ್ರ ಮೋದಿಯವರೇ. ಅವರು ಇಷ್ಟೊಂದು ದೇಶ ಸೇವೆ ಸಲ್ಲಿಸ್ತಾ ಇದ್ದರೆ ತಮ್ಮದೆಲ್ಲ ಒಂದು ತ್ಯಾಗ ಮಾಡಿ ದಿನದಲ್ಲಿ 24 ಗಂಟೆಯಲ್ಲಿ 18 ಗಂಟೆ ದೇಶಕ್ಕೋಸ್ಕರ ಅವರು ದುಡಿತಾ ಇದ್ದಾರಲ್ಲ. ಸೊ ಅದೇ ಥರ ನಾನು ಸಾರ್ವಜನಿಕ ಜೀವನದಲ್ಲಿದ್ದವನು, ವೈದ್ಯಕೀಯ ವೃತ್ತಿಯಲ್ಲಿದ್ದೆ. ಜನಪರ ಕಾಳಜಿಯಿಂದ ಈ ರಾಜಕೀಯಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸ್ಬೋದು ಅಂತ ಅಂದ್ಕೊಂಡು ಈ ರಾಜಕೀಯ ವೃತ್ತಿಗೆ ಬಂದಿರೋದು. ಸರ್, ಏನೀಗ ಸೇವೆ ಅನ್ನೋದು ಬಿಜೆಪಿ ಅನ್ನೋದು ಸೇವೆ. ಮಹಾರಾಜರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತು ಮಂಗಳೂರು ತಗೊಂಡಾಗ ಆರ್ಮಿಯವರು, ಮತ್ತು ಇನ್ನೊಬ್ಬರು ಡಾಕ್ಟರ್ ಮಂಜುನಾಥ್ ಅವರು ತುಂಬ ಪ್ರಮುಖವಾದ ಒಂದು ಇವರೇ ಅಂತಲೇ ಹೇಳ್ಬೋದು ಇಸ್ರೋನ್ಸ್ಗೆ ಆಗಿರೋಂಥವ್ರು. ಮತ್ತು ನೀವು ಮತಯಾಚನೆ ಮಾಡೋಕ್ಕೆ ಹೋದಾಗ ಜನರು ಯಾವ ರೀತಿ ನಿಮಗೆ ಸ್ವೀಕಾರ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಯಾಕಂತಂದರೆ ಕಾಂಗ್ರೆಸ್ 5 ಗ್ಯಾರಂಟಿಗಳು ಬೇರೆ ಇದರ ಜೊತೆ. ಮಂಜುಳಾ ನೋಡಮ್ಮ, ಜನರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿಯವರ ಅಲೆ ಜೋರಾಗಿದೆ. ಎಲ್ಲಿ ಹೋದಲ್ಲಿ ಜೈ ಶ್ರೀರಾಮ್, ಎಲ್ಲಿ ಹೋದಲ್ಲಿ ಮೋದಿ 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 ಅಲೆ ಜೋರಾಗಿದೆ. ಮೋದಿ ಅಲೆಯನ್ನು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ನಾವೆಲ್ಲ ರೆಡಿ ಇದ್ದೇವೆ. ಡಾಕ್ಟರ್ ಬಸವರಾಜ್ ಅವರು ಗೆಲ್ತಾರೆ, ಅಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಏನಮ್ಮ, ಇನ್ನೇನು ಡಾಕ್ಟ್ರು ಇವತ್ತು ಪ್ರತಿ ಒಬ್ಬ ಕಾರ್ಯಕರ್ತನು ಎಲ್ಲರೂ ಒಂದೊಂದು ರೂಪದಲ್ಲಿ ಒಂದು ಮೋದಿನ ನೋಡ್ತಾ ಇದ್ದಾರೆ. ನಾವು ಜನರಲ್ಲಿ ಮೋದಿ ನೋಡ್ತಾ ಇದ್ದೀವಿ, ಜನರು ನಮ್ಮಲ್ಲಿ ಮೋದಿ ನೋಡ್ತಾ ಇದ್ದಾರೆ. ಮೋದಿ ಪರಿವಾರ ಇದೆ. ಈಗೇನು ದೇಶಕ್ಕಾಗಿ ಮೋದಿಗಾಗಿ ನಾವು ಅನ್ನೋದು ಪರ್ವ ನಡೀತಾ ಇದೆ. ಅದು ಮತದಾನದ ದಿನ ಅದು ಗೊತ್ತಾಗುತ್ತೆ. ಸರ್, ಈಗ ಹೊಸದಾಗಿ ಸೇರ್ಪಡೆ ಆಗಿರೋಂಥ ಯೂತ್ಸ್ಗಳಿಗೆ ಮತ ಹಾಕೋದಕ್ಕೆ ಏನು ಒಂದು ಪ್ರೇರೇಪಣೆ ಕೊಡ್ತೀರಾ ಸರ್? ಏನು ಜಾಗೃತಿ ಮೂಡಿಸಿ ಸರ್? ಏನು ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ, ಮತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸಿ. ಸಂವಿಧಾನದಲ್ಲಿ ನಮಗೆಲ್ಲರಿಗೂ ನಮ್ಮ ಹಕ್ಕನ್ನು ಚಲಾಯಿಸೋದು ಮತದಾನದ ಮುಖಾಂತರ. ಸೊ ಅದಕ್ಕೆ ಎಲ್ಲ ಯುವ ಮತದಾರರು ನಮ್ಮ ದೇಶ ಹೇಗಿರಬೇಕು, ದೇಶ ಹೇಗೆ ಬೆಳಿಬೇಕು, ದೇಶದ ಭವಿಷ್ಯ ಹೇಗಿರಬೇಕಂದ್ರೆ ಅವರು ಮತದಾನ ಮಾಡಬೇಕು. ಸೊ ದೇಶದ ಭವಿಷ್ಯಕ್ಕಾಗಿ, ಯುವಕರ ಭವಿಷ್ಯಕ್ಕಾಗಿ ಇರೋದು ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷ. ಸೊ ಅದಕ್ಕಾಗಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ ಮತ ಹಾಕಬೇಕು ಅಂತ ಅವ್ರ ಹತ್ರ ಮನವಿ ಮಾಡ್ಕೊತೀವಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಬಸವರಾಜ್